ನಮಸ್ಕಾರ. ನಾವಿವತ್ತು ಬಟರ್ ಚಿಕನ್ ಮಸಾಲ ಮಾಡೋಣ, ಸಾರು ಮಾಡೋಣ ಬನ್ನಿ. ಹೇಗೆ ಅಂತ ನೋಡೋಣ ಬನ್ನಿ. ತಡ ಮಾಡದೆ ಈ ರುಚಿಕರವಾದ ಅಡುಗೆಯನ್ನು ಶುರು ಮಾಡೋಣ. ಚಿಕನ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೀರುಳ್ಳಿಯನ್ನು ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಡ್ತೀನಿ. ಈಗ ಕಾಯಿನ ಹಾಕಲಿಕ್ಕೆ ನಾನು ರೆಡಿ ಮಾಡ್ತಿದ್ದೀನಿ. ಈ ಕಾಯಿ ಹಾಕಿದರೆ ಎಷ್ಟು ರುಚಿ ಅಲ್ವಾ. ಕಾಯಿ ಹಾಕಿದ್ರೇ ರುಚಿ ಸಾರಿಗೆ, ಇಲ್ಲಾಂದರೆ ಅದು ತಿಂದಾಗೆ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಅಲ್ಲಿಗೆ ಹಾಕಿ ಅದನ್ನು ಹುರಿದು ಆಮೇಲೆ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಸಣ್ಣಗೆ ರುಬ್ಕೋಬೇಕು. ಇಲ್ಲ ಅಂದರೆ ಕಾಯಿ ದೊಡ್ಡ ಪೀಸ್ ಎಲ್ಲ ಇದ್ದರೆ ಅದು ನೋಡಲಿಕ್ಕೆ ಚೆನ್ನಾಗಿರಲ್ಲ ಸಾರು. ಅದಕ್ಕೋಸ್ಕರ ರುಬ್ಕೋಬೇಕು ಅನ್ನೋದು. ಈಗ ನಾನೊಂದು ಪಾತ್ರೆಗೆ ಆಯಿಲ್ ಹಾಕಿ ಆಮೇಲೆ ಒಂದು 2 ಚಮಚ ಆಯಿಲ್ ಹಾಕಿದ್ದೀನಿ. 2 ಚಮಚ ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಅರ್ಧ ಚಮಚ ಹಾಕಿದ್ದೀನಿ. ಜಾಸ್ತಿ ಹಾಕಿ ಜೀರಿಗೆನ 1 ಚಮಚ ಹಾಕಿದ್ದೀನಿ. ಆಮೇಲೆ ನೀರುಳ್ಳಿನ ಹಾಕಿ ಫ್ರೈ ಮಾಡ್ತೀನಿ. ಇದು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ನಾವು ಎಷ್ಟು ಪೇಷನ್ಸಿಂದ ಫ್ರೈ ಮಾಡಿದರೆ ಅಷ್ಟು ಒಳ್ಳೆಯದು. ಆಮೇಲೆ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ರೆಡಿ ಮಾಡ್ಕೊಂಡಿಟ್ಟಿದ್ವಿ, ಅದನ್ನು ಹಾಕ್ತಿದ್ದೀನಿ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಆಮೇಲೆ ನಾವು ಚಿಕನ್ನ ಆ್ಯಡ್ ಮಾಡಬೇಕು. ಚಿಕನ್ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದಕ್ಕೆ 1 ಚಮಚ ಅರಿಶಿನ ಹಾಕಿ ಅದಕ್ಕೆ 2 ಚಮಚ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಇವೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಅರ್ಧ ಲೋಟ ನೀರನ್ನು ಹಾಕ್ತಿದ್ದೀನಿ. ಜಾಸ್ತಿ ನೀರನ್ನು ಹಾಕೋಕ್ಕೆ ಹೋಗಬಾರ್ದು, ಯಾಕೆಂದರೆ ಚಿಕನ್ ಆಲ್ರೆಡಿ ನೀರು ಬಿಡ್ತದೆ. ಅದಕ್ಕೋಸ್ಕರ ಸ್ವಲ್ಪನೇ ಫಸ್ಟಿಗೆ ಆ್ಯಡ್ ಮಾಡ್ಕೊಂಡು ನೋಡ್ಕೋಬೇಕು. ಆಮೇಲೆ ಬೇಕಿದ್ದರೆ ಆ್ಯಡ್ ಮಾಡ್ಬೋದು. ಇದನ್ನು ಈಗ ನಾನು 10 ಮಿನಿಟ್ಸ್ ಸ್ವಲ್ಪ ಬೇಯಲಿಕ್ಕೆ ಬಿಡ್ತೀನಿ. ಆಮೇಲೆ ಅದನ್ನು ಓಪನ್ ಮಾಡಿ ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ನಾನೇ ಮಾಡಿರೋ ಮಸಾಲೆ ಪೌಡರ್. ನಿಮ್ಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನೋಡಿ, ಲಿಂಕನ್ನು ಹಾಕಿರ್ತೀನಿ. ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಕಾಯಿನ ಆ್ಯಡ್ ಮಾಡ್ತಿದ್ದೀನಿ. ನಾವು ಕಾಯಿ ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಬರೋದು, ಅದಕ್ಕೋಸ್ಕರ ಕಾಯಿ ಆ್ಯಡ್ ಮಾಡ್ತಿದ್ದೀನಿ. ಕಾಯಿ ಜಾಸ್ತಿ ಹಾಕಿದರೂ ಚೆನ್ನಾಗಿ ಬರೋಲ್ಲ. ನಾವೀಗ ಖಾರ ಎಷ್ಟು ಹಾಕಿದ್ದೀವೋ ನೋಡಿಕೊಂಡು, ಖಾರ ಸರಿಯಾಗಿದೆಯೋ ನೋಡಿ ಆಮೇಲೆ ನಾವು ಬಟರ್ನ ಆ್ಯಡ್ ಮಾಡಿ. ಈ ಬಟರ್ ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾನು ಸ್ವಲ್ಪ ಆಯಿಲ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇದನ್ನು ಮುಚ್ಚಿಡ್ತೀನಿ. ನಿಮಗೆ ನಾನು ಮಾಡಿರೋ ಮಸಾಲೆ ಪೌಡರ್ ಬೇಕನ್ನುವಾಗಿದ್ದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ಲಿಂಕನ್ನು ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ವ. ನನ್ನ ಚಾನಲ್ ನಿಮಗೆ ಇಷ್ಟವಾದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.